ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತ ಹೊಂಟೇನಿ ನಮ್ಮ ಜಿಮ್ ಎಲ್ಲಿಪ್ಪ ಅಂದ್ರೆ ನವನಗರದಾಗಿರೋ ಥಂಡರ್ ಫಿಟ್ನೆಸ್ ಜಿಮ್ಮಿಗೆ. ಇವತ್ತ ಲಾಸ್ಟ್ ಡೇ ನಾನು ಇಲ್ಲಿರತ್ತಿದ್ದೆ. ಮತ್ತೀಗ ನಾಳೆ ನಾನು ಹೊಳ್ಳಿ ಎಲ್ಲೇ ಬೆಂಗಳೂರಿಗೆ ಹೋಗ್ಬೇಕಾ. ಸೊ ಹಂಗಾಗಿ ಜಿಮ್ಮಿಗೆ ಒಂದ್ಸತಿ ವಿಸಿಟ್ ಕೊಟ್ಟ ಅಲ್ಲೇ ಒಂದೆರಡು ವರ್ಕೌಟ್ ಮಾಡಿ ಹೋಗೋಣ ಅಂತ ಹೇಳಿ ಹಂಗ ವ್ಲಾಗ್ ಮಾಡಿದ್ರ ಅಂತ ಹೇಳಿ ಹೊಂಟೇನಿ. ಸೊ ಬರ್ರಿ ಹೋಗೋಣಂತ. ಇನ್ನೂ ಮಟ್ಟ ನಮ್ಮ ಜಿಮ್ ನೋಡಿಲ್ಲ ಅಂತಂದ್ರೆ ಈ ವ್ಲಾಗ್ದಾಗ ನೋಡ್ರಿ. ಆಮೇಲೆ ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆಮೇಲೆ ನಂದು ಇನ್ಸ್ಟಾಗ್ರಾಮ್ ಐತಿ, ಅಲ್ಲಿ ಭಾಳ ಮಂದಿ ಫಾಲೋ ಮಾಡತ್ತಿಲ್ಲ. ಪ್ಲೀಸ್ ಫಾಲೋ ಮಾಡ್ರಿ. ಅಂದ್ರೆ ಅಪ್ಡೇಟ್ಸ್ ಹಾಕ್ತಿರ್ತೀನಿ. ಸೊ ಸ್ಟೋರಿನೂ ಹಾಕ್ತಿರ್ತೀನಿ, ಅಂದ್ರೆ ಎಲ್ಲೆಲ್ಲ ಹೋಗಿದ್ದ, ಆಮೇಲೆ ಯಾವ ವ್ಲಾಗ್ ಹಾಕಿದ್ದ. ಸೊ ನಿಮ್ಗೆ ಆದಷ್ಟು ಜಲ್ದಿ ನೋಡಕ್ ಸಿಗ್ತೈತಿ ಅಂತ ಹೇಳಿ. ಸೊ ಇನ್ಸ್ಟಾಗ್ರಾಮಿಗೂ ಹೋಗಿ ಫಾಲೋ ಮಾಡ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ, ಫಾಲೋ ಮಾಡ್ರಿ. ಸೊ ಬರ್ರಿ ಹೋಗೋಣಂತ. ಹೋಗಿ ಅಲ್ಲೇ ಜಿಮ್ದಾಗ ಸಿಗ್ತೇನಂತ ಬರ್ರಿ. ನೋಡ್ರಿ ಥಂಡರ್ ಫಿಟ್ನೆಸ್ ಜಿಮ್ ಆಲ್ರೆಡಿ ಒಳಗರಿ. ಟ್ರೈನರ್ ನೋಡ್ರಿ, ಇವರ ಟ್ರೈನರ್ ಮತ್ತ ಇವರ ಹೊರಗ ಫುಲ್ ಹಾಡ್ ಹಚ್ಬಿಟ್ಟಾರ ನೋಡ್ರಿ. ಆಮೇಲೆ ಇವತ್ ಖಾಲಿ ಐತಿ ಸ್ವಲ್ಪ. ಕರೆ ಹೇಳ್ಬೇಕಂದ್ರ ಎಲ್ಲ ಫೋನ್ ಅದಾವ ನೋಡ್ರಿಪ್ಪ. ಎಲ್ಲ ಇವತ್ತು ಕಮ್ಮಿ ಐತಿ ಕರೆ ಹೇಳ್ಬೇಕಂದ್ರು. ಇಲ್ಲೆಲ್ಲದಾರಿ ಯೋಜನೆ ಬಿಟ್ರ ಬ್ಲಾಗ್ ನೋಡಿ. ಇವರು ಫುಲ್ ಹೊಡ್ಯಾತಾರ, ಸ್ವಂತು ಬ್ಯಾಕ್ ಹೊಡ್ಯಾತಾರ. ಈ ಕಡೆ ಈ ಕಡೆ 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 ಕಡೆ. ಆಮೇಲೆ ಇದು ಹೊಸದಕ್ಕೆ ಫುಲ್ ಐತ್ಲಾ.
ನೋಡ್ರಿಪ್ಪ ಫೈನಲಿ ಜಿಮ್ ಈಗ ವರ್ಕೌಟ್ ಎಲ್ಲ ಮುಗೀತ. ಬಟ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಕ್ ಹೋಗ್ಬೇಡ್ರಿ, ಕಾಪಿರೈಟ್ ಬೀಳ್ತೈತಿ. ಸೊ ಹಂಗಾಗಿ ಅರ್ಧ ಕಟ್ ಮಾಡ್ತೀನಿ. ಈಗ ಸ್ವಲ್ಪ ಕಮ್ಮಿ ಆಗೈತಿ ಎಲ್ಲ. ಇಷ್ಟು ಮಂದಿ ಅದಾರ ನೋಡ್ರಿ, ಮುಗೀತ ಇಷ್ಟ. ಇವ ನೋಡ್ರಿ, ಇವನು ಜಿಮ್ ಇವ ಆ್ಯಕ್ಚುಲಿ ನಮ್ಮ ಸೂಪರ್ ಜೂನಿಯರ್. ಭಾಳ ದಿನ ಆದಮೇಲೆ ಸಿಕ್ಕಾನ. ಕಟಿಂಗ್ ಮಾಡಿಸ್ಬಿಟ್ಟಿಯಲ್ಲ? ಹೀಟ್ ಇದು ಆಗೈತೆ ಮೊನ್ನೆ ಸಮ್ಮರಿಗೆ ಓಕೆ, ಸಮ್ಮರಿಗೆ ಕಟಿಂಗ್ ಮಾಡ್ಸೋಣ. ಅವ್ರ ಕೂದಲ ಮಾತ್ರ ಮಸ್ತಿದ್ವು ನೀನು ಕರೆ. ಆಮೇಲೆ ಇಲ್ಲಿ ನೋಡ್ರಿಪ್ಪ ಪ್ರವೀಣ್. ಹಾಯ್, ಇವನು ಭಾಳ ದಿನದಾದ್ಮೇಲೆ ಸಿಕ್ಕಾನ. ನಾನು ನಾಳೆ ಊರಿಗೆ ಹೊಂಟೆಲ್ಲ, ಮುಗೀತು. ಮತ್ತೆ ಯಾವಾಗ ಬರ್ತೇನೆ ಗೊತ್ತಿಲ್ಲ. ಹಳ್ಳಿ 2 ತಿಂಗಳು ಗಣಪತಿ ಹಬ್ಬಕ್ಕೆ ಸೀದಾ ಗಣಪತಿ ಹಬ್ಬಕ್ಕೆ ಸಿಗ್ತೇನೆ. ಬಟ್ ಗಣಪತಿ ಹಬ್ಬಕ್ಕಂತೂ ಪಕ್ಕಾ ಬರ್ತೇನೆ. ಬಂದಮೇಲೆ ಮತ್ತೆ ಇಲ್ಲಿ ಜಿಮ್ಗೆ ಹೋಗೋಣ. ಇಲ್ಲಿ ನೋಡ್ರಿ ಥಂಡರ್ ಫಿಟ್ನೆಸ್ ಇಲ್ಲೈತಿ. ಆಮೇಲೆ ಇವು ಬಂದ್ಬಿಟ್ಟು ನಮ್ಮ ಸೂಪರ್ ಜೂನಿಯರ್, ಇವು ಬಂದ್ಬಿಟ್ಟು ನನ್ನ ಜಿಮ್ ಪಾರ್ಟ್ನರ್. ಬಟ್ ಜಿಮ್ಮಿಗೆ ಬಂದಿಲ್ಲ. ಆದ್ರೆ ಈಗ ಹೊಂಟ ನೀವು ಜಿಮ್ಮಿಗೆ. ಈಗಾಗೈತೆ 8:30. ಸೊ ಬಾಯ್ ಸಿಗೋಣ ಮತ್ತೆ. ಬಾಯ್ ಹೋಗೋಣಂತ. ಈಗ ಏನು ತಿನ್ನಿಸ್ತಾನಂತ ನಾನು. ಏನು ತಿನ್ನಿಸ್ತಾನ ಗೊತ್ತಿಲ್ಲ. ಕ್ರೇವಿಂಗ್ ಕರೆ ಹೊಟ್ಟೆ ಸೇರೈತಿ ನಂಗೂ. ಏನೂ ತಿನ್ನಲಾರ್ದಂಗೆ ಬಂದೀನಿ. ತಿನ್ನಿಸ್ತಾನಂತ, ಹೋಗೋಣಂತ. ಸೊ ಬರ್ರಿ ಜಿಮ್ಮ ಮುಗಿಸ್ಕೊಂಡು ಹೋಗೋಣ ಅಂತೀವಿ. ಹಾಂ, ಇವನು ಹೊಸ ಗಾಡಿ ಆಕ್ಸೆಸ್ ತಗೋತೇನೆ. ಸೀದಾ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನಂತ. ಬರ್ರಿ. ನೋಡಿದಿರಿ ನೀವು ಜಿಮ್ದಾಗ ಎಲ್ಲರೂ ಆಲ್ಮೋಸ್ಟ್ ವರ್ಕೌಟ್ ಮಾಡೋದಿದ್ರೆ ತೋರಿಸಿದೆ ನಿಮಗೆ. ಆಮೇಲೆ ಜಿಮ್ ಹೆಂಗೈತಿ ಅಂತಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ. ಆಮೇಲೆ ಈಗ ನಾಳೆ ನಾನು ಬೆಂಗಳೂರು ಒಳಗೆ ಕಲ್ಟ್ ಫಿಟ್ ಅಂತ ಹೇಳೈತಿ. ಸೊ ಅಲ್ಲಿ ಹೋಗ್ತೀನಿ ನಾನು ಜಿಮ್ಮಿಗೆ. ಸೊ ಅಲ್ಲಿದು ವ್ಲಾಗ್ ಮಾಡ್ತೀನಿ. ಇನ್ನೂ ಮಟ್ಟ ಮಾಡಿಲ್ಲ. ಈಗ ಅಲ್ಲಿ ನಾಳೆ ನಮ್ದು ಟ್ರೈನ್ ಐತಿ, ನಾಳೆ ಹೋಗ್ಬೇಕು ನೈಟ್. ಅಲ್ಲಿದು ವ್ಲಾಗ್ ಮಾಡ್ತೀನಿ. ಸೊ ಹೋಗಿ ಬೆಂಗಳೂರದಾಗ ಇನ್ನು ಅಪ್ಡೇಟ್ಸ್ ಭಾಳ ಬರ್ತಾವೆ. ಸೊ ಲಾಸ್ಟ್ ಟೈಮ್ ಹೆಚ್ಚಿಗೆ ವ್ಲಾಗ್ಸ್ ಮಾಡಿದ್ದಿಲ್ಲ. ಸೊ ಈಗ ಭಾಳಷ್ಟು ಮಾಡೋಣಂತ. ಆಮೇಲೆ ಕಲ್ಟ್ ಫಿಟ್ ಏನು ಅಲ್ಲಿದಿನ ಜಿಮ್ ಐತಲ್ಲ, ಅಲ್ಲಿದು ಒಂದು ಸರ್ತಿ ನಿಮಗೆ ತೋರಿಸ್ತೀನಿ. ಎಲ್ಲೆಲ್ಲಿ ನಾನು ಬೇಕಾದಲ್ಲಿ ಆಕ್ಸೆಸ್ ಮಾಡ್ಬೋದು ಕಲ್ಟ್ ಫಿಟ್ ಅಂಥೇಳಿ. ಕಲ್ಟ್ ಫಿಟ್ ಜಿಮ್ ಏನದಾವಲ್ಲ, ಬೇರೆ ಕಡೆನೂ ಆಕ್ಸೆಸ್ ಮಾಡ್ಬೋದು. ನಾನು ತೋರಿಸ್ತೀನಿ ಹೆಂಗೈತಿ ಎಲ್ಲ ಹೇಳ್ತೇನೆ ನಿಮಗೆ. ಯಾರಿಗೆ ಗೊತ್ತೈತಿ ಅವ್ರಿಗೆ ಗೊತ್ತಿರ್ಬೋದು. ಸೊ ಇನ್ನೂ ಯಾರಿಗೆ ಕಲ್ಟ್ ಫಿಟ್ ಬಗ್ಗೆ ಜಿಮ್ ಬಗ್ಗೆ ಗೊತ್ತಿಲ್ಲ ಅದನ್ನು ಹೇಳ್ತೇನಂತ. ಆಮೇಲೆ ಈ ಥಂಡರ್ ಫಿಟ್ನೆಸ್ ಜಿಮ್ ಹೆಂಗಿತ್ತ ಹೇಳ್ರಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಹಂಗೆ ಇನ್ಸ್ಟಾದಾಗ ಫಾಲೋ ಮಾಡಿಲ್ಲ ಅಂದ್ರೆ ಪ್ಲೀಸ್ ಫಾಲೋ ಮಾಡಿರಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.